ಅಂಜಲಿ ಅಂಜಲಿ ಅಂಜಲಿ. ಈ ಚೈನು ಅಮ್ಮ ನನ್ನ ಕೈಲಿ ತಮ್ಮಂಗ್ ಹಾಕ್ಸಿದ್ದು. ಇದು ಅವ್ರ ಅಪ್ಪ ಅಮ್ಮ ಎತ್ಕೊಂಡಿರೋ ಫೋಟೋ ಹೇಗ್ ಬರುತ್ತೆ? ತಮ್ಮ ಕಳ್ಳೋಗಿದ್ನಲ್ಲ. ಅಯ್ಯಯ್ಯೋ, ಶರ್ಟ್ ಕೂಡ ಅಮ್ಮ ತಂದಿದ್ದ ಹಾಕೊಂಡಿದ್ದಾನೆ. ಮಾಡಿ ಚಿಕ್ಕಮ್ಮ ಏನೋ ಬಂದ್ ಹೇಳಿದ್ರಲ್ಲ, ಏನದು? ಚಿಕ್ಕಪ್ಪ ಪುಟ್ಟ ಹುಡುಗ ಆಗಂಗ್ ಮಾಡಪ್ಪ, ಅವ್ರಿಗೆಲ್ಲ ಮತ್ತೋಗಂಗ್ ಮಾಡಪ್ಪ. ನಾನು ಅನ್ಕೊಂಡಾಗೆ ಮಾಡಪ್ಪ, ಪ್ಲೀಸ್ ಪ್ಲೀಸ್. ಏಯ್, ನೀನು ಯಾರು ನಮಗೆ ಗೊತ್ತಾ ಇಲ್ಲ. ನಾನು ನಿನ್ನ ಡ್ಯಾಡಿನೂ ಅಲ್ಲ, ಇವಳು ನಿನ್ನ ಮಮ್ಮಿನೂ ಅಲ್ಲ. ಯಾಕೆ ಡ್ಯಾಡಿ ನನ್ನ ಮೇಲೆ ಸಿಟ್ಟ? ನನ್ನನ್ನು ಯಾಕೆ ಬಿಟ್ಟು ಬಂದರೆ? ನಾನೇನು ತಪ್ಪು ಮಾಡಿದ್ದೆ? ಏಯ್ ಹೋಗಚ್ಚ, ನೀನು ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ಮಮ್ಮಿ ಪ್ಲೀಸ್ ನೀನಾದರೂ ಹೇಳು ಮಮ್ಮಿ. ಈ ಹುಡುಗ ಎಲ್ಲಿಂದ ಬಂದ? ಇವರನ್ನ ಅಪ್ಪ ಅಮ್ಮ ಅಂತಿದ್ದಾನಲ್ಲ. ಏಯ್ ನಡಿಯೋ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀಯ, ನಡಿಯೋ ಆಚೆ. ರೇ ಮಿಸ್ಟರ್, ಆ ಮಗುನ ಯಾಕ್ರೆ ಆಚೆ ಹೇಳ್ಕೊಂಡು ಹೋಗ್ತಾ ಇದ್ದೀರಾ? ಇನ್ನೇನು ಮಾಡೋ ಸರ್, ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾನೆ. ರೀ ಸ್ವಾಮಿ, ಇಲ್ಲಿ ಇಷ್ಟೊಂದು ಜನ ಇದ್ದೀವಿ. ನಮ್ಮನ್ನ ಯಾರನ್ನೂ ಅಪ್ಪ ಅಂದಿರೋನು ನಿಮ್ಮನ್ನ ಹೇಗ್ರಿ ಅಪ್ಪ ಅಂತಾನೆ, ನಿಮ್ಮ ಹೆಂಡ್ತಿನ ಹೇಗ್ರಿ ಅಮ್ಮ ಅಂತಾನೆ? ಅಯ್ಯೋ, ಅವನಿಗೆಲ್ಲ ಹುಚ್ಚಿರ್ಬೇಕು ಸರ್. ನೀವ್ಯಾಕೆ ತರ ಕೊಡಿಸಿರ್ತೀರಿ ಬಿಡಿ. ನೋನೋ, ನನಗೆ ಹಾಗೆ ಅನ್ನಿಸ್ತಿಲ್ಲ, ನಾನು ವಿಚಾರಿಸ್ತೀನಿ. ಪುಟ್ಟ, ಇವರೇ ನಿಮ್ಮ ನಿಜವಾದ ಡ್ಯಾಡಿನಾ? ಹ್ಞೂ ಅಂಕಲ್, ಗಣೇಶನ ಆನೆಗೂ ಇವರೇ ನಮ್ಮ ಡ್ಯಾಡಿ, ಇವರೇ ನಮ್ಮ ಮಮ್ಮಿ. ಅನಾಥಾಶ್ರಮದಿಂದ ನೀನೇ ನನ್ನ ಮಗ ಅಂತ ಕರ್ಕೊಂಡು ಬಂದು ಇವಾಗ ಬೇಡ ಅಂತಿದ್ದಾರೆ. ಏಯ್ ಬಾಯಿಗೆ ಬಂದಂಗೆ ಮಾತಾಡ್ತೀಯ, ಅಲ್ಲೂ ಉದುರಿಸ್ಬಿಡ್ತೀನಿ. ರೀ ಸ್ವಾಮಿ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ರಿ. ಆ ಹುಡುಗನ ಮೇಲೆ ಯಾಕೆ ಇರಾಕ್ತೀರಾ? ಅವನು ಏನು ಹೇಳ್ತಾನೆ ಕೇಳೋಣ. ಪುಟ್ಟ, ಇವರೇ ನಿಮ್ಮಪ್ಪ ಅಂತ ಹೇಗೆ ಹೇಳ್ತೀಯಾ? ಅಸ್ಪುಸ್ ಲಿಂಬುದುಸ್ ಗಣೇಶ ಗಣೇಶ ಪ್ಲೀಸ್. ಹುಡುಗ ಅಂಕಲ್ ಆಂಟಿ ಒಟ್ಟಿಗೆ ತೆಗೆಸ್ಕೊಂಡಿರೋ ಫೋಟೋ ಜೋಬಲ್ ಬಲ್ಲಿ ಪ್ಲೀಸ್ ಪ್ಲೀಸ್. ನೋಡಿ ಅಂಕಲ್, ಇವರೇ ನಮ್ಮ ಡ್ಯಾಡಿ, ಇವರೇ ನಮ್ಮ ಮಮ್ಮಿ. ಅಂಕಲ್, ನಾನು ಸುಳ್ಳು ಹೇಳ್ತಿದ್ದೀನಾ? ಇದು ಹೇಗೆ ಸಾಧ್ಯ? ಈ ಹುಡುಗ ಇಲ್ಲಿಗೆ ಫೋಟೋ ತಗೊಂಡು ಹೇಗೆ ಬಂದ? ನೋಡಿ, ಈ ಮಗು ಯಾವುದೋ ನಮಗಂತೂ ಗೊತ್ತಿಲ್ಲ. ನಮ್ಮ ಮಗು ನಮಗೆ ಕೊಟ್ಬಿಡಿ, ನಾವು ಹೊರಬೇಕು. ಅಮ್ಮ ಅಮ್ಮ, ಇವರು ನಿಜವಾಗ್ಲೂ ಕಿಶೋರ್ ಅಪ್ಪ ಅಮ್ಮ ಅಲ್ಲಮ್ಮ. ಇವರು ಸುಮ್ಮನೆ ಹೇಳ್ತಿರೋದಷ್ಟೇ. ಕಿಶೋರ ನಿಜವಾಗ್ಲೂ ಕಳ್ಸಿಕೊಡ್ಬೇಡ ಅಮ್ಮ, ಪ್ಲೀಸ್ ಪ್ಲೀಸ್. ಯಾಕ್ರೆ ಸುಮ್ಮನಿದ್ದೀರಾ? ಕೊಡ್ರಿ ನನ್ನ ಮಗನ್ನ. ಅಮ್ಮ ಅಮ್ಮ, ಇದು ನಿಮ್ಮ ಮಗುಲ್ಲ ಅಂತ ಧೈರ್ಯವಾಗಿ ಹೇಳಮ್ಮ. ಏನು ಮೀನಾ ವಿಷಯ ಅನಿಸ್ತಾ ಇದ್ದೀರಾ? ಕಳಿಸಿ ನಮ್ಮ ಮಗನ. ಅಮ್ಮ ಅಮ್ಮ, ಇವರು ನಿಮ್ಮ ಮಗ ಅಲ್ಲ, ನಾ ಕೊಡಲ್ಲ ಅಂತ ಹೇಳ್ಬಿಡಮ್ಮ, ಹೇಳ್ಬಿಡು. ನನಗೆ ಯಾಕೋ ಇವನು ನಿಮ್ಮ ಮಗ ಅಲ್ಲ ಅಂತ ಅನುಮಾನ. ನಾನು ಇವನ್ನ ನಿಮಗೆ ಕೊಡೋದಿಲ್ಲ.
ಮೊದಲು ಇವ್ರು ಯಾರು ಅಂತ ತೀರ್ಮಾನ ಆಗಲಿ, ಆಮೇಲೆ ಕಿಶೋರ್ನ ಇವ್ರ ಜೊತೆ ಕಳ್ಸೋಣ. ಪುಟ, ಇವ್ರು ನಿಜವಾಗ್ಲೂ ನಿಮ್ಮ ತಾಯಿ ತಂದೆನಾ? ಹ್ಞೂ ಅಂಕಲ್, ಇವ್ರು ನಮ್ಮ ಡ್ಯಾಡಿನೇ. ಬೇಕಾದ್ರೆ ಇವ್ರ ಕಾಲ ಮೇಲೆ ಒಂದು ಗಾಯ ಆಗಿದೆ ನೋಡಿ. ಗಣೇಶ ಪ್ಲೀಸ್, ಆ ಅಂಕಲ್ ಕಾಲಿಗೆ ಗಾಯ ಬರಂಗ್ ಮಾಡಪ್ಪ ಪ್ಲೀಸ್ ಪ್ಲೀಸ್. ರೀ ಸ್ವಾಮಿ, ನಿಮ್ಮ ಪ್ಯಾಂಟ್ ಸ್ವಲ್ಪ ಮೇಲಕ್ಕೆ ಸರಿಸಿ. ನಂಗೆ ಯಾವ ಗಾಯ ಅಲ್ಲ ರೀ. ನೋಡೋಣ ಸರ್, ಮಗು ಹೇಳ್ತಿರೋದು ಸುಳ್ಳೋ ನಿಜಾನೋ ಅಂತ ತಿಳ್ಕೊಬೇಕಲ್ಲ. ಪ್ಯಾಂಟ್ ಮೇಲ್ ಸರ್ಸಿ ಮೇಲೆ. ನಿಮ್ಮ ಮಗುನ ಕರ್ಸಕ್ಕಂತ ನಮ್ಮಮ್ಮ ಬ್ಯಾಗಲ್ಲಿ ಸ್ಪೈಡರ್ ಇಟ್ಕೊಂಡಿದ್ದಾಳೆ. ಬೇಕಾದ್ರೆ ನೀವೇ ನೋಡಿ. ಇಲ್ಲ, ನನ್ನ ಬ್ಯಾಗಲ್ಲಿ ಏನೂ ಇಲ್ಲ. ಇವನು ಸುಳ್ಳು ಹೇಳ್ತಾ ಇದ್ದಾನೆ. ಸತ್ಯ ಏನು ಅಂತ ತಿಳ್ಕೊಳ್ಳೇಬೇಕು. ಇಲ್ಲಿವರೆಗೂ ಆ ಹುಡುಗ ಹೇಳಿದೆಲ್ಲ ನಿಜನೇ ಆಗಿದೆ. ಓಪನ್ ಮಾಡಿ ತೋರಿಸಿ ನಿಮ್ಮ ಬ್ಯಾಗ್ನ. ಅಯ್ಯೋ, ನಾನು ಯಾಕೆ ಸುಳ್ಳು ಹೇಳಿ? ಬೇಕಾದ್ರೆ ನೀವೇ ನೋಡಿ. ಅಯ್ಯಯ್ಯೋ, ನಮ್ಗೆ ಯಾವ ಮಕ್ಕಳು ಇಲ್ಲ. ನಾವು ಬ್ರೋಕರ್ಗಳು, ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ. ಅಯ್ಯೋ ಅಯ್ಯೋ, ಊರು ತಡಿಯಕ್ಕಾಗ್ತಾ ಇಲ್ಲ. ನಮಗೆ ದುಡ್ಡು ಬೇಡ, ಮಗುನು ಬೇಡ. ಮೊದಲಿನಿಂದ ಓಡೋಗೋಣ ಬನ್ನಿ. ನಡಿಯ. ಡ್ಯಾಡಿ, ಮಮ್ಮಿ ಎಲ್ಲಿ ಹೋಗ್ತಿದ್ದೀರಾ? ನಿಂತ್ಕೊಳ್ಳಿ, ನನ್ನನ್ನು ಕರ್ಕೊಂಡೋಗಿ. ಗಣೇಶ ಪ್ಲೀಸ್, ಚಿಕ್ಕಪ್ಪ ಮತ್ತೆ ಮೊದಲಿನ ತರ ಆಗೋಂಗ್ ಮಾಡಪ್ಪ ಪ್ಲೀಸ್ ಪ್ಲೀಸ್. ಕಿಶೋರ್ ಪುಟ್ಟ, ಅವರು ನಿನ್ನ ನಿಜವಾದ ಅಪ್ಪ ಅಮ್ಮ ಅಲ್ಲ. ಮೋಸ ಮಾಡಿ ನಿನ್ನ ಕರ್ಕೊಂಡು ಹೋಗೋಕೆ ಬಂದಿದ್ರು. ನಿನ್ನನ್ನು ಕರ್ಕೊಂಡು ಹೋಗಿ ಅದೇನು ಮಾಡ್ತಿದ್ರು ಏನೋ, ನೆನೆಸ್ಕೊಂಡ್ರೇ ಭಯ ಆಗತ್ತೆ. ಆ ದೇವ್ರ ದೊಡ್ಡವನು. ಅಂಜಲಿ ಅಕ್ಕ ನಿನ್ನ ಉಳಿಸ್ಬಿಟ್ಲು. ಅಂಜಲಿ ಪುಟ್ಟ, ಕಿಶೋರ್ನ ನೀನೇ ಉಳಿಸ್ಕೊಟ್ಟಿದ್ದು. ಇವನ್ನ ನನ್ನ ಮಡ್ಲಿಗೆ ಹಾಕಿದ್ದು ನೀನೇ, ಉಳಿಸ್ಕೊಟ್ಟಿದ್ದು ನೀನೇ. ನೀನು ಈ ಋಣನ ಎಷ್ಟು ಜನ್ಮ ಎತ್ತಿದ್ರು ನನಗೆ ತೀರ್ಸೋಕ್ಕಾಗುತ್ತೋ ಇಲ್ವೋ. ಅಂಜಲಿ ಪುಟ್ಟ, ನೀನೇ ನನ್ನ ಮಗಳಾಗಿ ಹುಟ್ಟು ಬಂದ್ಬಿಡು. ಅಂಜಲಿ ಪುಟ್ಟ, ನೀನೊಂದು ವಿಷಯ ಕೇಳಲ್ಲ? ಕೇಳಮ್ಮ, ನೀ ಕೇಳಿದ್ರೆ ನಾನು ಹೇಳಲ್ಲ ಅಂತೀನಾ? ಅವರಿಬ್ರು ಕಿಶೋರ್ ಅಪ್ಪ ಅಮ್ಮ ಅಲ್ಲ ಅನ್ನೋದು ನಿನ್ಗೆ ಹೇಗೆ ಗೊತ್ತಾಯ್ತು? ಓ ಅದಾ, ನಾನು ರಾತ್ರಿ ಕಿಶೋರು ನಮ್ಮನ್ನೆಲ್ಲ ಬಿಟ್ಟೋಗ್ತಾನೆ ಅಂತ ಬೇಜಾರಾಗಿ ಬರ್ತೀನ, ಆಗ ಫೋಟೋ ಸಿಕ್ತು.
ಅವರಿಬ್ರು ಕಿಶೋರ್ನ ಎತ್ಕೊಂಡಿರೋ ಫೋಟೋ. ಇದರಿಂದಾನೇ ಅಮ್ಮ ಇವರು ಗೋಲ್ಮಾಲ್ ಮಾಡ್ತಿದ್ದಾರೆ ಅಂತ ಕಂಡು ಹಿಡಿದಿದ್ದು. ಹೌದಾ? ಅಂಥದ್ದೇನಿದೆ ಈ ಫೋಟೋಲಿ? ಸರಿಯಾಗಿ ನೋಡಮ್ಮ, ಈ ಲಾಕೆಟ್ನ ನೀನೇ ತಾನೆ ತಮ್ಮಂಗೆ ನನ್ನ ಕೈಲಿ ಹಾಕ್ಸಿದ್ದು. ಹೌದು. ತಮ್ಮ ಕಳ್ಳೋಗಕ್ಕಿಂತ ಮುಂಚೆ ಅಲ್ವಾ ಇವರು ಅವನ್ನ ಇಟ್ಕೊಂಡಿರೋದು. ಆಗ ಇವನ್ ಕತ್ತಲ್ಲಿ ಆ ಲಾಕೆಟ್ ಹೇಗ್ ಬರುತ್ತಮ್ಮ? ಅದಕ್ಕೆ ಅಮ್ಮ ನಾನು ಹೇಳಿದ್ದು ಇವರು ಗೋಲ್ಮಾಲ್ ಅಪ್ಪ ಅಮ್ಮ ಅಂತ ನಿಂಗೆ ಹೇಳೋಣ ಅಂತ ಬಂದೆ. ಆದ್ರೆ ನೀನು ಮಲಗ್ ಬಿಟ್ಟಿದ್ದೆ, ಅದಕ್ಕೆ ಹೇಳಿಲ್ಲ. ಕೂತ್ಕೋ ಬಾ. ಅಂಜಲಿ, ನೀನು ಎಷ್ಟು ಜಾಣೆ ಕಂದ. ನಮ್ಗೆ ಯಾರಿಗೂ ಹೊಳಿದೇ ಇರೋದು ನಿನಗೆ ಹೊಳೆದಿದೆ. ನೀನೇನಾದರೂ ಅವ್ರನ್ನ ನೋಡದೆ ಹೋಗಿದ್ದಿದ್ರೆ ಕಿಶೋರ್ ನನ್ನ ಕೈ ತಪ್ಪು ಹೋಗ್ತಾ ಇದ್ದ. ಆ ದೇವರು ನಿನ್ನನ್ನು ನನಗೋಸ್ಕರನೇ ಕಳಿಸ್ಕೊಟ್ಟಿದ್ದಾನೆ. ನಿನ್ನ ನಮ್ಮ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಎಷ್ಟು ಹೆಮ್ಮೆ ಆಗುತ್ತೆ ಗೊತ್ತಾ? ಯಶೋದಾ, ಯಶೋದಾ. ಪ್ರಿನ್ಸ್, ನೀ ನಮಗೆ ಸಿಕ್ಬಿಟ್ಟಿಯಲ್ಲ. ಐ ಆಮ್ ವೆರಿ ವೆರಿ ಹ್ಯಾಪಿ. ನಿನ್ನ ಮಗ ಅಂತ ಕರ್ಕೊಂಬಂದು ನಾವೇ ದೊಡ್ಡ ಅನ್ಯಾಯ ಮಾಡಿಬಿಡ್ತಾ ಇದ್ವಿ. ಹೌದು ರೀ, ಅದನ್ನು ನೆನೆಸ್ಕೊಂಡ್ರೆ ಭಯ ಆಗತ್ತೆ. ಆ ಕಟಕರು ಇವನ್ನ ಕರ್ಕೊಂಡು ಹೋಗಿ ಅದೇನು ಮಾಡ್ತಾ ಇದ್ರೋ ಏನೋ. ನಂಗೆ ಇದೆಲ್ಲ ತುಂಬ ಆಶ್ಚರ್ಯ ಅನ್ನಿಸ್ತಿದೆ. ಯಾರೋ ಒಬ್ಬ ಹುಡುಗ ಬಂದ, ಅವ್ರನ್ನ ನೀವೇ ನಮ್ಮ ಅಪ್ಪ ಅಮ್ಮ ಅಂತ ಹೇಳ್ದ. ಆ ಹುಡುಗ ಅಲ್ಲಿ ಬಂದಿದ್ದಕ್ಕೆ ಅವರು ಕಲ್ಪ್ರೇಟ್ ಅಂತ ಗೊತ್ತಾಯ್ತು. ಇಲ್ಲಾಂದಿದ್ರೆ ನಮ್ಮನ್ನ ಸುಲಭವಾಗಿ ಮೋಸ ಮಾಡಿಬಿಡ್ತಾ ಇದ್ರು. ನಮ್ಗೆ ಯಾವ ಕ್ಲೂನು ಸಿಗ್ತಾ ಇರಲಿಲ್ಲ. ಇಲ್ಲ ರೀ, ನಮಗೆ ಕ್ಲೂ ಇತ್ತು, ಆದರೆ ಅದನ್ನು ಗಮನಿಸೋ ಸೂಕ್ಷ್ಮತೆ ಬುದ್ಧಿ ನಮಗಿರಲಿಲ್ಲ. ಯಶೋದ, ಏನು ಹೇಳ್ತಾ ಇದೀಯ ನೀನು? ಹೌದು ರೀ, ಒಂದು ನಿಮಿಷ ರೀ. ಈ ಫೋಟೋ ನೋಡಿ. ನಾನು ಎಷ್ಟೇ ತಲೆ ಉಪಯೋಗಿಸಿದ್ರು ಎಲ್ಲ ಎಡವಟ್ಟಾಗೋಯ್ತು. ನಾನು ಫೂಲ್ ಆಗ್ಬಿಟ್ಟೆ. ಏನಾಯ್ತು ಅಮ್ಮ? ನನ್ನ ಪ್ಲಾನ್ ಎಲ್ಲ ಹಾಳಾಗೋಯ್ತು. ನಾನು ಸೋತೋಗ್ಬಿಟ್ಟೆ ಅಮ್ಮ, ನಾನು ಸೋತೋಗ್ಬಿಟ್ಟೆ. ಅದೇನಾಯ್ತು ಅಂತ ಸ್ವಲ್ಪ ಬಿಡಿಸಿ ಹೇಳೆ. ಅಮ್ಮ, ನಾನು ಸ್ವಲ್ಪದ್ರಲ್ಲಿ ಯಾಮಾರ್ಬಿಟ್ಟೆ. ಆ ಒಂದು ಲಾಕೆಟ್ ನನ್ನೆಲ್ಲ ಐಡಿಯಾನು ಕೊಟ್ಟು ಹೋಗೋ ಹಾಗೆ ಮಾಡ್ತು. ನೀನು ಏನು ಹೇಳ್ತಿದ್ದೆ ನಂಗೆ ಅರ್ಥನೇ ಆಗ್ತಿಲ್ಲ ಕಡೆ. ಅಮ್ಮ, ಆ ದರಿದ್ರ ಮಗು ಜೊತೆ ನಾನು ಫೋಟೋ ತೆಗೆಸ್ಕೊಂಡಿದ್ನಲ್ಲ, ಅದನ್ನ ಆ ಮಗು ಅಪ್ಪ ಅಮ್ಮ ಅಂತ ನಾಟಕ ಮಾಡಕ್ ಬಂದಿದ್ರಲ್ಲ ಅವ್ರಿಗೆ ಕೊಟ್ಟಿದ್ದೆ. ಫೋಟೋ ಶಾಪ್ನಲ್ಲಿ ಆ ಮಗು ಇಮೇಜ್ನ ಕಟ್ ಮಾಡಿ ಆ ಫೋಟೋನ ತಮ್ಮ ಫೋಟೋಗೆ ಅಂಟಿಸ್ಕೊಂಡು ಆ ಅನಿಷ್ಟ ಮಗುನ ತಮ್ಮ ಮಗು ಅಂತೇನೋ ಹೇಳಿದ್ರು. ಆದ್ರೆ ಅದೃಷ್ಟ ಕೈ ಕೊಡ್ತು. ಏನಾಯ್ತೆ? ಆ ಫೋಟೋ ಕೊಟ್ಟಿದ್ದು ನೀನೇ ಅಂತ ಗೊತ್ತಾಗೋಯ್ತಾ? ಇಲ್ಲಮ್ಮ, ಆದ್ರೆ ನಾನು ಎಲ್ಲಿ ಯಾಮಾರ್ದೆ ಅನ್ನೋ ಸತ್ಯ ನನಗೆ ಗೊತ್ತಾಯ್ತು. ಛೇ, ನನ್ನ ಮೂರ್ಖತನಕ್ಕೆ ತಲೆ ಚಚ್ಕೊಳ್ಳೋ ಹಾಗಿದೆ. ಈಗ ತಲೆ ಚಚ್ಕೊಂಡ್ರೆ ಏನೇ ಪ್ರಯೋಜನ? ಅದೇನಾಯ್ತು ಅಂತ ಸ್ವಲ್ಪ ಬಿಡಿಸಿ ಹೇಳು. ಅಮ್ಮ, ಆ ಮಗು ಕೊರಳಲ್ಲಿ ಒಂದು ಲಾಕೆಟ್ ಇತ್ತಲ್ಲ, ನಾನು ಅದನ್ನ ಅಬ್ಸರ್ವ್ ಮಾಡಿರ್ಲಿಲ್ಲ. ಆ ಮಗು ಅಪ್ಪ ಅಮ್ಮ ಅಂತ ಹೇಳ್ಕೊಂಡು ಆ ಫೋಟೋ ತಗೊಂಡ್ಬಂದಿದ್ರಲ್ಲ, ಆ ಫೋಟೋದಲ್ಲೂ ಮಗು ಕೊರಳಲ್ಲಿ ಲಾಕೆಟ್ ಇದ್ದಿದ್ದನ್ನ ಯಶೋದ ಅಬ್ಸರ್ವ್ ಮಾಡಿದಾಳೆ. ನಾನ್ ಹಾಕಿರೋ ಲಾಕೆಟ್ ಒರಿಜಿನಲ್ ಅಪ್ಪ ಅಮ್ಮ ಎತ್ಕೊಂಡಿರೋ ಮಗು ಕೊರಳಲ್ಲಿ ಹೇಗ್ ಬಂತು ಅಂತ ಯಶೋದ ಲಾಜಿಕ್ ಪಾಯಿಂಟ್ ಹಾಕಿದಾಳೆ.
ಅದು ಅಲ್ಲದೆ ಅಮ್ಮ, ಆ ಶನಿ ಹಾಕೊಂಡಿರೋ ಡ್ರೆಸ್ಸು ಯಶೋದ ಕೊಡ್ಸಿದ್ದೆ ಅಲ್ವಾ? ಅಯ್ಯೋ ದೇವ್ರೇ, ಹಾಗಾದ್ರೆ ಬಂದಿದ್ದು ಡೂಪ್ಲಿಕೇಟ್ ಅಪ್ಪ ಅಮ್ಮ ಅಂತ ಅವ್ರಿಗೆ ಗೊತ್ತಾಗೋಯ್ತೇನೆ. ಹೌದಮ್ಮ, ಗೊತ್ತಾಗೋಗಿದೆ. ಅದಕ್ಕೆ ಇನ್ಯಾರ್ದೋ ಹೆಲ್ಪ್ ತಗೊಂಡು ಬೇರೆ ಮಗುನ ಪ್ಲಾಂಟ್ ಮಾಡಿ ನಮ್ಮ ಐಡಿಯಾನ ನಮಗೆ ತಿರುಗಿಸ್ಬಿಟ್ಟಿದ್ದಾರೆ. ರಾಗಿಣಿ, ನೀನೊಂದು ಅಬ್ಸರ್ವ್ ಮಾಡ್ತೀಯಾ? ಇಷ್ಟೆಲ್ಲ ನಡಿಬೇಕಾದ್ರೆ ಶಶಾಂಕ್ ಇರಲಿಲ್ಲ. ಮೋಸ್ಟ್ಲಿ ಅವಂದೇ ಕೈವಾಡ ಅನ್ಸುತ್ತೆ ಕಣೆ. ಅಮ್ಮ, ನಿನ್ ಮಾತು ನಿಜ. ಆ ಶಶಾಂಕ್ ಯಶೋದ ಸೇರ್ಕೊಂಡು ನಮಗೆ ಸರಿಯಾಗಿ ಚಳ್ಳೆ ಹಣ್ಣು ತಿನ್ಸೋ ಪ್ಲಾನ್ ಮಾಡಿದ್ದಾರೆ. ಅವ್ರು ತೋಡಿದ ಹಳ್ಳಕ್ಕೆ ನಾವು ಬಿದ್ವಲ್ಲಮ್ಮ. ಆದರೂ ಅಲ್ಲಿ ನಡೆದದನ್ನೆಲ್ಲ ನೋಡಿದ್ರೆ ನನ್ಗೆ ಅಯೋಮಯ ಅನ್ಸುತ್ತೆ ಕಣೆ. ಅಲ್ಲ, ಬಂದ ಅಪ್ಪ ಅಮ್ಮ ಇಬ್ರು ಹುಚ್ಚಿಡ್ದವ್ರ ಥರ ಓಡೋದ್ರಲ್ಲ, ನಂಗೇನೂ ಅರ್ಥನೇ ಆಗಲಿಲ್ಲ. ಅದೆಲ್ಲ ಯಾವುದೋ ಭೂತದ ಕರಾಮತ್ತಿರಬೇಕು. ಅಮ್ಮಗೆ ಹೇಳಿದ್ರೆ ಹೆದರ್ತಾಳೆ. ಅಮ್ಮ, ಆ ವಿಷಯ ಬಿಡು, ಅದನ್ನು ನಾನು ವಿಚಾರಿಸ್ಕೋತೀನಿ. ಅಮ್ಮ, ಆ ಮಗುನ ಓಡಿಸೋದಕ್ಕೆ ನಾನೊಂದು ಕ್ಲೈಮ್ಯಾಕ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಆದರೆ ಇದ್ರ ಸುಳಿವು ಯಾರಿಗೂ ಸಿಗಬಾರ್ದು. ಹುಷಾರಾಗಿರು. ಈ ಅಂಜಲಿ ಪುಟ್ಟಿ ಎಲ್ಲಿ ಹೋಯ್ತು? ಕಾಣಿಸ್ತಾನೆ ಇಲ್ವಲ್ಲ. ಎಲ್ಲಿ ಹೋದ್ಲೋ ಏನೋ. ಅಜ್ಜಿ, 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 ಒಂದು ಗುಡ್ ನ್ಯೂಸ್. ಏನು ಅದು ಬಂಗಾರ? ಬಹಳ ಖುಷಿಯಾಗಿದೆಯಲ್ಲ? ಅಜ್ಜಿ, ತಮ್ಮನ್ನ ಯಾರು ಎಲ್ಗೂ ಕರ್ಕೊಂಡವಲ್ಲ. ತಮ್ಮ ನಮ್ ಜೊತೆನೆ ಮನೇಲಿ ಇರ್ತಾನಂತೆ. ಹೌದಾ ಬಂಗಾರ? ಅವ್ರ ಅಪ್ಪ ಅಮ್ಮ ಕರ್ಕೊಂಡು ಹೋಗಲ್ವಂತ? ಅಜ್ಜಿ, ಅವರು ತಮ್ಮನ ಅಪ್ಪ ಅಮ್ಮ ಅಲ್ಲ, ಅವ್ರು ಯಾರು ಬೇರೆಯವರು. ಅವರು ತಮ್ಮನ ಕದ್ಕೊಂಡು ಹೋಗಕ್ ಬಂದಿದ್ರು. ದೇವ್ರೆ, ಅವ್ರಿಗೇನ್ ಬರುತ್ತೆ ಕೇಳ್ಗಾಲ? ಕಳ್ಳರು ಅಂತ ಹೇಗೆ ಗೊತ್ತಾಯ್ತು ನಿಮ್ಗೆ? ಅಜ್ಜಿ, ನಾನೇ ಆ ಗೋಲ್ಮಾಲ್ನ ಕಣ್ಣಿಡ್ದೆ. ಏ, ನಿಂಗ್ ಗೋಲ್ಮಾಲ್ ಅಂತ ಬೇರೆ ಹೇಳೋಕ್ ಬರುತ್ತಾ? ಮೂಜಿ, ನಾನು ಏನ್ ಮಾಡ್ದೆ ಗೊತ್ತಾ? ಭೇಷ್ಪುಟ್ಟಿ, ಎಂಥ ಸಾಹಸ ಮಾಡಿದೀಯಲ್ಲ ನೀನು. ಅಂತೂ ನಮ್ಮ ವಂಶದ ಕುಡಿನ ಉಳಿಸ್ಕೊಟ್ಬಿಟ್ಟೆ. ನಿನಗೇನು ಕೊಟ್ಟರು ಸಾಲದು ನೋಡು. ಬಂಗಾರಿ, ನಾನೇನೋ ಹೇಳ್ತೀನಿ, ಅದನ್ನು ನೀನು ಅಮ್ಮಂಗೆ ಹೇಳ್ತೀಯಾ? ಅದೇನ್ ಹೇಳಜ್ಜಿ, ಹೇಳ್ತೀನಿ. ನಿನ್ನ ತಮ್ಮನಿಗೆ ನಾಳೆ ಹುಟ್ಟಿದ ಹಬ್ಬ ಮಾಡಬೇಕಂತೆ. ನಾನು ಹೇಳಿದೆ ಅಂತ ನಿಮ್ಮ ಅಮ್ಮಂಗೆ ಹೇಳ್ತೀಯಾ? ಹ್ಞೂ. ನಿಧಾನ ನಿಧಾನ, ಬಿದ್ಬಿಡ್ತೀಯ ಅಂಜಲಿ, ನಿಧಾನ. ಅಮ್ಮ, ಅಜ್ಜಿ ಹೇಳಿದ್ರು ನಾಳೆ ತಮ್ಮನ್ ಹುಟ್ಟುಹಬ್ಬ ಮಾಡ್ಬೇಕಂತೆ. ಹೌದಾ? ಅಜ್ಜಿ ಹೇಳಿದ್ರಾ? ಹೂನಮ್ಮ, ನಾನು ಯಾವತ್ತಾರು ನಿನಗೆ ಸುಳ್ಳು ಹೇಳ್ತೀನಾ? ಇಲ್ಲ ತಾನೆ? ನಾಳೆನೇ ತಮ್ಮನ್ ಬರ್ತೆ ಮಾಡ್ಬೇಕಂತೆ ಅಂತ ಅಜ್ಜಿ ಹೇಳಿದ್ರು. ನನಗೆ ಗೊತ್ತು ಬಂಗಾರ, ನೀನು ಯಾವತ್ತೂ ನನಗೆ ಸುಳ್ಳು ಹೇಳೋದಿಲ್ಲ. ಈ ವಿಷಯ ಕೇಳಿದ ತಕ್ಷಣ ನನಗೂ ತುಂಬ ಸಂತೋಷ ಆಯಿತು. ಆದರೆ ಇದಕ್ಕೆಲ್ಲರೂ ಒಪ್ಕೋಬೇಕಲ್ಲ. ಅಮ್ಮ, ಅನಾಥಾಶ್ರಮಲ್ಲಿ ಇವನ್ ಬರ್ಡೇ ಯಾರು ಸೆಲೆಬ್ರೇಟ್ ಮಾಡಿರಲ್ಲ ಅಲ್ವಾ? ಅಮ್ಮ, ಯಾಕೆ ಅಂದ್ರೆ ಇವನ್ ಯಾವತ್ತು ಹುಟ್ಟಿತ್ತು ಅಂತ ನಮಗೆ ಗೊತ್ತಿರಲ್ವಲ್ಲ, ಅದಕ್ಕೆ ನಾಳೆನೆ ನಾವೇ ಅವ್ನ ಬರ್ಡೇ ಸೆಲೆಬ್ರೇಟ್ ಮಾಡಿಬಿಡೋಣ. ಪ್ಲೀಸ್ ಅಮ್ಮ, ಆಗಲ್ಲ ಅನ್ಬಿಡ.
ಸರಿ ಕಂದ, ನಾನು ಇವ್ರ ತಂದೆ ಹತ್ರ ಮಾತಾಡ್ತೀನಿ. ನಾಳೆ ಕಿಶೋರ್ ಬರ್ತ್ಡೇನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ, ಸರಿನಾ?